ಪಡೆದ ಕವಿಗಳ ವಿವರಣೆ. ಕುವೆಂಪು ಅವರು 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ದ.ರಾ ಬೇಂದ್ರೆ ಅವರು 1973ರಲ್ಲಿ ನಾಲ್ಕು ತಂತಿ ಎಂಬ ಕೃತಿಗೆ ಎರಡನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಶಿವರಾಮ್ ಕಾರಂತ್ ಅವರು 1977ರಲ್ಲಿ ಮುಖರ್ಜಿಯ ಕನಸುಗಳು ಎಂಬ ಕೃತಿಗೆ ಮೂರನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ವೆಂಕಟೇಶ್ ಅಯ್ಯಂಗಾರ್ ಅವರು 1983ರಲ್ಲಿ ಚಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ ನಾಲ್ಕನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ವಿಷ್ಣು ಗೋಕಾಕ್ ಅವರು 1990ರಲ್ಲಿ ಭಾರತ ರಶ್ಮಿ ಎಂಬ ಕೃತಿಗೆ 5ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಯು ಆರ್ ಅನಂತಮೂರ್ತಿ ಅವರು 1994ರಲ್ಲಿ ಸಮಗ್ರ ಸಾಹಿತ್ಯ ಎಂಬ ಕೃತಿಗೆ 6ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದರು. ಗಿರೀಶ್ ಕಾರ್ನಾಡ್ ಅವರು 1998ರಲ್ಲಿ ಸಮಗ್ರ ಸಾಹಿತ್ಯ ನಾಟಕಕ್ಕೆ 7ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಚಂದ್ರಶೇಖರ್ ಕಂಬಾರ್ ಅವರು 2010ರಲ್ಲಿ ಸಮಗ್ರ ಸಾಹಿತ್ಯ ಎಂಬ 8ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಕಟ್ಟಿ